ಜೇನು ನೊಣ ಇಲ್ಲದಿದ್ರೂ ಜೇನುತುಪ್ಪ ತಯಾರಿಸಬಹುದಾ? ಜೇನುತುಪ್ಪಕ್ಕೆ ಸಕ್ಕರೆ ಹಾಗೂ ಬೆಲ್ಲದ ಪಾಕ ಮಿಶ್ರಣ ಮಾಡಿ ಮಾರಾಟ. ಪೇಂಟ್ ಡಬ್ಬಗಳಂತಹ ಸುರಕ್ಷಿತ ಪಾತ್ರೆಗಳಲ್ಲಿ ಸಂಗ್ರಹ. ಸ್ವಚ್ಛತೆ ಇಲ್ಲದ ಕೊಳಕು ಸ್ಥಳದಲ್ಲಿ ಜೇನುತುಪ್ಪ ತಯಾರಿಕೆ. ಅನ್ಯ ರಾಜ್ಯದಿಂದ ಬಂದಿರುವ 25ಕ್ಕೂ ಹೆಚ್ಚು ಕುಟುಂಬಗಳಿಂದ ತಯಾರಿಕೆ ಆರೋಪ. ಸಾರ್ವಜನಿಕರಲ್ಲಿ ಆಹಾರ ಸುರಕ್ಷತೆ ಕುರಿತು ಆತಂಕ. ಹೊಳೆನರಸೀಪುರ ಪಟ್ಟಣದ ನೂತನ ಎಪಿಎಂಸಿ ಆವರಣದಲ್ಲಿ ಘಟನೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದ ನೂತನ ಎಪಿಎಂಸಿ ಆವರಣದಲ್ಲಿ ಜೇನುತುಪ್ಪಕ್ಕೆ ಸಕ್ಕರೆ ಹಾಗೂ ಬೆಲ್ಲದ ಪಾಕ ಮಿಶ್ರಣ ಮಾಡಿ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಅನ್ಯ ರಾಜ್ಯಗಳಿಂದ ಬಂದಿರುವ 25ಕ್ಕೂ ಹೆಚ್ಚು ಕುಟುಂಬಗಳು ಎಪಿಎಂಸಿ ಆವರಣದಲ್ಲಿ ತಾತ್ಕಾಲಿಕವಾಗಿ ನೆಲೆಸಿದ್ದು ಜೇನುಗೂಡುಗಳನ್ನು ಕತ್ತರಿಸಿ ಜೇನುತುಪ್ಪ ಸಂಗ್ರಹಿಸಿದ ಬಳಿಕ ಅದಕ್ಕೆ ಸಕ್ಕರೆ ಹಾಗೂ ಬೆಲ್ಲದ ಪಾಕವನ್ನ ಬೆರೆಸಿ ಮಾರಾಟ ಮಾಡುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಪ್ಲಾಸ್ಟಿಕ್ ಪೇಂಟ್ ಡಬ್ಬಗಳು ಸೇರಿದಂತೆ ಅಸುರಕ್ಷಿತ ಪಾತ್ರೆಗಳಲ್ಲಿ ಜೇನುತುಪ್ಪವನ್ನ ಸಂಗ್ರಹಿಸಿ ಕಲಬೆರಕೆ ಮಾಡಿ ಮಾರಾಟ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಸ್ವಚ್ಛತೆಯ ಕೊರತೆಯುಳ್ಳ ಕೊಳಕು ಪರಿಸರದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತಿದ್ದು ಆಹಾರ ಸುರಕ್ಷತೆ ಬಗ್ಗೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ. ಕೇವಲ ಹಿಂದಿ ಭಾಷೆಯಲ್ಲಿ ಮಾತನಾಡುವ ಹೊರ ರಾಜ್ಯದವರು ಈ ಅಕ್ರಮ ವ್ಯಾಪಾರ ನಡೆಸುತ್ತಿರುವುದಾಗಿ ತಿಳಿದು ಬಂದಿದೆ. ವಿಷಯ ತಿಳಿದ ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಸಂಜೆಯೊಳಗೆ ಎಪಿಎಂಸಿ ಆವರಣವನ್ನ ಖಾಲಿ ಮಾಡುವಂತೆ ಸೂಚನೆ ನೀಡಲಾಗಿದ್ದು ಸಂಬಂಧಪಟ್ಟ ಇಲಾಖೆಗಳಿಂದ ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಕುರಿತು ಆಹಾರ ಸುರಕ್ಷತೆ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ತನಿಖೆ ನಡೆಸಿ ಕಲಬೆರಕೆ ಜೇನುತುಪ್ಪ ಮಾರಾಟಕ್ಕೆ ಕಡಿವಾಣ ಹಾಕಬೇಕೆಂದು ನಾಗರಿಕರು ಮನವಿ ಮಾಡಿದ್ದಾರೆ. ಎಲ್ಲ ತೋರಿಸ್ತಾರ ಈ ಕಡೆ ಹಂಗೆ ನೋಡು ಈ ತರ ಮಾಡೋದು ಅವ್ರಿಗೆ ಹೊಟ್ಟೆಗೆ ಹೊಡಿತಾರ. ಅವರೆಲ್ಲ ಜನರಿಗೆ ಬಂದು ನೋಡು ಎಲ್ಲ ರಾಜ ಹರಿಚಂದ ಇದೆ. ಅವ್ರ ದೊಡ್ಡದು ಸರ್ಕಾರ ಜೇಬಲ್ಲಿ ಕೈ ದುಡ್ಡು ಹಾಕಿ ಎಲ್ಲ ಹೊಟ್ಟೆಗೆ ಮಾಡ್ತಾರ. ಅವ್ರು ಬಡವರಿಗೆ ದುಡ್ಡು ಹಾಕ್ತಾರ. ಅವ್ರು ಊಟ ಮಾಡೋದು ಎಲ್ಲ ಊಟ ಹಾಕ್ತಾರ ಅವ್ರಿಗೆ ಮನೆ ಅವ್ರು 2 ಜನ ಬಂದಿದ್ದು ಸರ್. ನೋಡಿ ಅವ್ರ ಮುಖ ನೋಡಿ ಅವ್ರಿಗೆ ಇದು ಮೇನ ಕೇಳ್ತಾರ. ಮೇನ ಇದು ವೇಸ್ಟ್ ಆಗಿದ್ದು ವೇಸ್ಟ್ ಆಗಿದ್ದು ಹಂಗೆ ಫೋಟೋ ತೋರಿಸಿ